ಎಲ್ರಿಗೂ ನಮಸ್ಕಾರ. ರಾಜ್ ರೆಸಿಪಿಗೆ ಸುಸ್ವಾಗತ. ಇವತ್ತು ನಾನು ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ. ಈ ಬಿಸಿಬೇಳೆಬಾತ್ನ ಸ್ಪೆಷಲ್ ಆಗಿ ನಾನು ಕೆಲಸ ಮಾಡ್ತಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೌಜನ್ಯ ಮೇಡಮ್ ಸಲುವಾಗಿ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಕರ್ನಾಟಕ ಸ್ಪೆಷಲ್ ಆದ್ಮೇಲೆ ನಾವು ಮಾಡಲೇಬೇಕಲ್ವಾ ಕನ್ನಡಿಗರಾಗಿ. ಬನ್ನಿ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ ಅಂತ ನೋಡ್ಕೊಳ್ಳೋಣ. ಬಿಸಿಬೇಳೆಬಾತಿಗೆ ಮೊದಲನೇದಾಗಿ ಮಸಾಲ ತುಂಬ ಇಂಪಾರ್ಟೆಂಟು. ಈ ಮಸಾಲ ಮಾಡಲಿಕ್ಕೆ ನಾನು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ, 2 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ. ಇದು ಜಾಪತ್ರೆ, ಇದು ಜಾಕಾಯಿ. ಇವತ್ತು ನಮ್ಮ ಬಿಸಿಬೇಳೆಬಾತ್ ಸ್ಪೆಷಲಲ್ಲಿ ಇವೆರಡು ಅಣ್ಣ ತಮ್ಮ, ಜಾಕಾಯಿ ಜಾಪತ್ರ. ಮತ್ತು ಯಾವ್ದಣ್ಣ ಯಾವ್ದು ತಮ್ಮ ಅಂತ ಕೇಳಬೇಡ್ರಿ. ಇದು ಗಸಗಸೆ 1 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಒಗ್ಗರಣೆಗೆ ಗೋಡಂಬಿ ಒಂದು ಬಟ್ಲದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ನಂತರ ಈಗ ನಾವು ಬಿಸಿಬೇಳೆಬಾತ್ ಮಾಡಲಿಕ್ಕೆ ಮೊದಲೇದಾಗಿ ಅಕ್ಕಿ 1 ಕಪ್ ಮತ್ತು ತೊಗರಿಬೇಳೆ ಅರ್ಧ ಕಪ್, ಹೆಸರುಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ. 2 ಕ್ಯಾಪ್ಸಿಕಮ್ಮು, 2 ಟೊಮೆಟೊ ಮತ್ತು ತೊಳೆದಿಟ್ಕೊಂಡಿರೋ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈ ಬಿಸಿಬೇಳೆಬಾತಿಗೆ ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ. ಈಗ ಮಸಾಲ ಮಾಡ್ಕೊಳ್ಳೋಣ. ನೋಡಿ, ಈಗ ಅಕ್ಕಿ ತೊಳೆದು ನಾನು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದು ನಾವು 2 ಕಪ್ ತೊಗೊಂಡಿದ್ದೀವಲ್ಲ, ಹೆಸರುಬೇಳೆ ತೊಗರಿಬೇಳೆ ಅಕ್ಕಿ ಸೇರಿಸ್ಬಿಟ್ಟು. ಈಗ ಇದು 12 ಕಪ್ ನೀರು ಹಿಡಿಯಲ್ಲ, ಹಾಗಾಗಿ ನಾನು ಇದಕ್ಕೆ ಸದ್ಯ 8 ಕಪ್ ಹಾಕಿದ್ದೀನಿ. ಆಮೇಲೆ ಮತ್ತೆ ನಾವು ಉಳಿದಿದ್ದ ನೀರು ಹಾಕ್ಕೊಳ್ಳೋಣ. ಈಗ ಸದ್ಯಕ್ಕೆ ಇದ್ರ ಜೊತೆಗೆ ಬೇಯಲಿಕ್ಕೆ ನಾವು ಕ್ಯಾರೆಟು ಬೀನ್ಸು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೇ ಹಾಕಬೇಕು. ಆಮೇಲೆ ಇದೊಂದು 3 ವಿಸಿಲ್ ಹಾಕಬೇಕು. ಬೇಳೆಬಾತಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಮೊದಲೇದಾಗಿ ಉದ್ದಿನಬೇಳೆ ಕಡಲೆಬೇಳೆ ಹುರ್ಕೊಳ್ಳೋಣ. ಯಾಕಂದರೆ ಇದು ಗಟ್ಟಿ ಇರುತ್ತಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಇದು ಫಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಂಪು ಬಣ್ಣ ಬಂದಿದೆ. ಈಗ ಇದಕ್ಕೆ ಧನಿಯಾ ಹಾಕ್ಕೋತಾ ಇದ್ದೀನಿ ಮತ್ತು ಜೀರಿಗೆ. ಇಲ್ಲಿ ನಾನು ಜಾಕಾಯಿ ತೊಗೊಂಡಿದ್ನಲ್ವ, ಅದನ್ನು ಪೂರ್ತಿ ಕಾಯಿ ತೊಗೊಂಡಿಲ್ಲ, ಒಂದು 1/4 ಭಾಗದಷ್ಟು ಕುಟ್ಟಿ ಇಟ್ಕೊಂಡಿದ್ದೀನಿ. ಇದನ್ನು ಪೂರ್ತಿನೂ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಕೆಂಪು ಬಣ್ಣ ತಿರುಗಿದ ಮೇಲೆ ಇದಕ್ಕೆ ಗಸಗಸೆ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಈ ಮಸಾಲ ಸಣ್ಣ ಊರಿನಲ್ಲೇ ಮಾಡ್ಕೋಬೇಕು. ಈ ಮಸಾಲ ಒತ್ತಬಾರ್ದು, ಒತ್ತಿದರೆ ನಿಮಗೆ ಅಲ್ಲಿ ರುಚಿ ಕೆಟ್ಟೋಗುತ್ತೆ. ನಿಧಾನಕ್ಕೆ ಮಾಡಿಕೊಡಿ. ಇದು 3 ವಿಸಿಲ್ ಆಗಿದೆ ನೋಡಿ. ಈ ಸ್ಟ್ರಕ್ಚರ್ ಬಂದಿದೆ. ಬಿಸಿಬೇಳೆಬಾತು ಇನ್ನೂ ನಮಗೆ ನೀರಿರುತ್ತೆ. ಈಗ ನಾನು ಹೇಳಿದ್ದೆ ನಿಮಗೆ 1 ಕಪ್ಪಿಗೆ 6 ಕಪ್ ನೀರು ಹಿಡಿಯುತ್ತಂತ. ನಾನು ಕುಕ್ಕರ್ಗೆ ಅಷ್ಟು ನೀರು ಹಿಡಿಯಲ್ಲ ಅಂತ ಕಮ್ಮಿ ಹಾಕಿದ್ದೆ, 1ಕ್ಕೆ 4 ಹಾಕಿದ್ದೆ. ಈಗ ಇನ್ನೂ 4 ಸೇರಿಸ್ಕೊಳ್ಳೋಣ. ಟೋಟಲ್ 1ಕ್ಕೆ 6 ಕಪ್ ನೀರು ಹಾಕಬೇಕು. ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ಬಿಸಿನೀರು ಸೇರಿಸ್ಕೊಂಡಿದ್ದೀನಿ ನಾನು, ತಣ್ಣೀರು ಹಾಕಿಲ್ಲ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ಒಂದು ಕುದಿಸ್ಕೊಳ್ಳೋಣ. ಸಣ್ಣ ಊರಿನಲ್ಲಿ ಈ ಕಡೆ ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ ಬೇಯಿಸೋಕ್ಕೆ. ಈ ಕಡೆ ನಾವು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಒಂದು 3 ಸ್ಪೂನು. ಇದಕ್ಕೆ ಮೊದಲನೇದಾಗಿ ಸ್ವಲ್ಪ ಸಾಸಿವೆ, ಜೀರಿಗೆ, 1-2 ಮೆಣಸಿನ್ಕಾಯಿ, ಗೋಡಂಬಿ, ಒಂದು ಸ್ವಲ್ಪ ಕರಿಬೇವು, ಇಂಗು ತೊಗೊತಾ ಇದ್ದೀನಿ. ನೋಡಿ, ನೀವು ಒಗ್ಗರಣೆಗೆ ತುಪ್ಪ ಬೇಕಂದ್ರೆ ತೊಗೋಬೋದು, ಎಣ್ಣೆ ಬೇಕಂದ್ರೆ ತೊಗೋಬೋದು. ತುಪ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ. ಮತ್ತು ಇಂಗು ಕಂಪಲ್ಸರಿ ಇದಕ್ಕೆ. ನೋಡಿ, ಇದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ಮು,
ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದ ಮೇಲೆ ನಾವು ಮಸಾಲ ಹುಣಸೆ ಹುಳಿ ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಇದು ಬೆಂದಿದೆ. ಈಗ ನಾನು ಇದಕ್ಕೆ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ನಾನು ಅರಿಶಿಣ ಸ್ವಲ್ಪ, ನಾನು ಖಾರ ತೊಗೊಂಡಿಲ್ಲ ಮಸಾಲದಲ್ಲಿ, ಸಪ್ರೇಟಾಗಿ ನನಗೆ ಎಷ್ಟು ಬೇಕೋ ಖಾರ ತೊಗೊತಾ ಇದ್ದೀನಿ. ಈಗ ನಾನಿಲ್ಲಿ 2 ಸ್ಪೂನ್ ಖಾರ ತೊಗೊಂಡಿದ್ದೀನಿ. ಮತ್ತು ಈ ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ, ಈ ಮಸಾಲ ಹಾಕ್ತಾಯಿದ್ದೀನಿ. ನಾವು ಹುರಿದಿಟ್ಟುಕೊಂಡಿದ್ದು ಅಷ್ಟೂ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕಿರೋದಕ್ಕೆ ಒಂಚೂರು ಮೆತ್ತಗೆ ಬಂದಿದೆ. ನಾವು ಮಸಾಲ ಹುರ್ಕೊಂಡಿರ್ತೀವಲ್ಲ, ನಾವು ಜಾಸ್ತಿ ಬೇಯಿಸೋದೇನು ಬೇಕಾಗಿಲ್ಲ. ಸ್ವಲ್ಪ ಇದು ಎಣ್ಣೆಯಲ್ಲಿ ಮಿಕ್ಸ್ ಆದರೆ ಆಯಿತು. ಇದಾಗಿದೆ, ಆಫ್ ಮಾಡ್ತೀನಿ. ಈ ಪೂರ್ತಿ ಮಸಾಲಾನ ಈಗ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ, ಬೇಯಿಸಿಟ್ಕೊಂಡಿದ್ನಲ್ಲ ಇದಕ್ಕೆ. ಈಗ ನಮಗೆ ಇದಕ್ಕೆ ನಾನೆಲ್ಲೂ ಉಪ್ಪು ತೊಗೊಂಡಿಲ್ಲ. ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನಾನು ಹುರಿದಿಟ್ಕೊಂಡಿರೋ ಮಸಾಲ ಎಲ್ಲ ಈ ಅಕ್ಕಿ ಬೇಳೆದೆಲ್ಲ ಇದ್ದೀನಿ ಮಾಡಿದ್ದೀನಿ. ಅಕ್ಕಿ ಬೇಳೆ ಎಲ್ಲ ಮಸಾಲ ಹಿಡಿಬೇಕಲ್ವ, ಅದಕ್ಕೆ ಇದನ್ನು ನಾನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಇಡ್ತೀನಿ. 2 ನಿಮಿಷಕ್ಕೊಂದ್ಸಲಿ ಸ್ವಲ್ಪ ತಳ ಹಿಡಿಯೋದ ಹಾಗೆ ಇದನ್ನು ಕಲಿಸ್ತಾ ಇರಬೇಕು. ಇದಾಗಿದೆ. ಈಗ ನೋಡಿ, ಈ ಸ್ಟ್ರಕ್ಚರ್ ಬರಬೇಕು, ತುಂಬ ನೀರು ಇರಬಾರ್ದು, ಗಟ್ಟಿ ಇರಬಾರ್ದು. ಇದಾಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ. ಈಗ ಇದನ್ನು ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ಸ್ಟ್ರಕ್ಚರ್ ಬರಬೇಕು, ಎಲ್ಲ ಕಾಣಬೇಕು. ಕ್ಯಾರೆಟು, ಬೀನ್ಸು ಎಲ್ಲದೂ ಕಾಣಬೇಕು. ಎಲ್ಲರೂ ಬಿಸಿಬೇಳೆಭಾತ್ ಮಾಡ್ಕೋತೀರಾ, ಒಂದು ಪದಾರ್ಥ ಇಂದು ಮುಂದೆ ನಾನು ಮಾಡಿರೋ ಥರ ಒಂದು ಸರಿ ಟ್ರೈ ಮಾಡಿ. ಈಗ ಇದಕ್ಕೆ ಬಿಸಿಬೇಳೆಭಾತ್ ಅಂದ ತಕ್ಷಣವೇ ನಾವು ಇದಕ್ಕೆ ಖಾರ ಬೂಂದಿ, ಹಪ್ಪಳ, ಸಂಡಿಗೆ ಇಲ್ಲದೆ ತಿನ್ನೋಕ್ಕಾಗಲ್ಲ. ಇದ್ರ ಜೊತೆಗೆ ಖಾರ ಬೂಂದಿ ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ. ಈಗ ಇದನ್ನು ಟೇಸ್ಟ್ ಮಾಡೋಣ. ಈಗ ಈ ಬಿಸಿಬೇಳೆಭಾತ್ ಯಾರಿಗೋಸ್ಕರ ಮಾಡಿದ್ದೀನೋ ಅವ್ರನ್ನೇ ಕೇಳೋಣ ಈ ಟೇಸ್ಟ್ ಹೆಂಗಿದೆ ಅಂತೇಳಿ. మార్నింగ్ బ్రేక్ఫాస్ట్ బిస్బిల్లాబాత్ విత్ బూందీ కాంబినేషన్లో తింటున్నాము. చాలా టేస్టీగా ఉంది. దీంట్లో ఇంగ్రీడియంట్స్ కరెక్ట్ క్వాంటిటీలో కరెక్ట్గా పడ్డాయి ఈరోజు. చాలా టేస్టీ అనిపిస్తూ ఉంది. చాలా హాట్గా ఉంది. మార్నింగ్ ఈ వెదర్కి చాలా బాగుందని చెప్పి. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಇಷ್ಟ ಆದರೆ ನೀವು ಬಿಸಿಬೇಳೆಭಾತ್ ನಾನು ತೋರಿಸಿರೋ ಥರನೇ ಮಾಡ್ಕೊಳ್ಳಿ. ಮತ್ತು ನೀವು ರೈಸ್ ಜಾಗದಲ್ಲಿ ಯಾವುದಾದ್ರೂ ಹಾಕ್ಕೋಬೋದು. ಒಂದು ವೇಳೆ ಡಯಾಬಿಟಿಕ್ ಇದ್ದರೆ ನೀವು ರೈಸ್ ಅವಾಯ್ಡ್ ಮಾಡಬೇಕು ಅಂತ ಅನ್ನೋರಾಗಿದ್ರೆ ಇನ್ನು ಸಿರಿಧಾನ್ಯ ಹಾಕ್ಕೋಬೋದು. ನವಣೆ, ಸಾಮೆ, ಮತ್ತು ನೀವು ಜೋಳದ ನುಚ್ಚೂ ಹಾಕ್ಕೋಬೋದು, ಬಾರ್ಲಿ ಹಾಕ್ಕೋಬೋದು, ಅದ್ರ ಬದಲು ಅವಲಕ್ಕಿನೂ ಹಾಕ್ಕೋಬೋದು. ಈ ಎಲ್ಲ ಕಾಂಬಿನೇಷನಲ್ಲೂ ಬಿಸಿಬೇಳೆಭಾತ್ ಚೆನ್ನಾಗಿರುತ್ತೆ. ಮತ್ತು ನೀವು ತರಕಾರಿ ಅಂತ ಬಂದರೆ ಕ್ಯಾರೆಟು, ಬೀನ್ಸು ಜೊತೆಗೆ ನೀವು ಬಟಾಣಿ ಕಾಳು ಕೂಡ ಹಾಕ್ಕೋಬೋದು. ಅವರೆಕಾಳು ಸೀಸನಲ್ಲಿ ಅವರೆಕಾಳು ಕೂಡ ಹಾಕ್ಕೋಬೋದು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಮಸಾಲ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಏನಾದರೂ ಟೈಮ್ ಸಾಕಾಗಲ್ಲ ಅಂದರೆ ಬಿಸಿಬೇಳೆಭಾತ್ ಪೌಡ್ರ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಆ ಮಾರ್ಕೆಟಲ್ಲಿ ಸಿಕ್ಕೋ ಪೌಡ್ರಿಗಿಂತ ನಾವು ಮಾಡ್ಕೊಳ್ಳೋ ಪೌಡ್ರಿಂದಲೇ ತುಂಬ ಫ್ರೆಶ್ ಆಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.